ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ವಿನಯ ಪ್ರಸಾದ್. ಶ್ರೀಯುತ ಕಡಬಂ ಎಂ ರಮೇಶ್ ಅವರಿಗೆ ಅಭಿನಂದನೆಗಳು. ನಿಮ್ಮ ಹೆಸರು ಜನಜನಿತ ಮಾತ್ರವಲ್ಲ, ಮನಮನಿತ. ಮನಮನಿತ ಅನ್ನೋ ಪದವನ್ನು ನಾನು ಈಗಷ್ಟೇ ಕಾಯಿನ್ ಮಾಡ್ಕೊಂಡಿದ್ದೀನಿ. ಯಾಕಂತಂದರೆ ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಸ್ಥಾಪನೆ ಆಗುವಂಥದ್ದು ಸುಲಭದ ಕೆಲಸ ಅಲ್ಲ. ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಅಂತ ನಾನು ಹೇಳುವಾಗ ಮಾನಸಿಕ ಅಸ್ವಸ್ಥತೆಯಿಂದ ಬಳಲುತ್ತಾ ಇರುವ ಅನೇಕರ ಮನಸ್ಸಿನಲ್ಲಿ ಸಾರ್ಥಕವಾಗಿ ನೆಲೆಸುವಂಥದ್ದಿದೆಯಲ್ಲ, ಅದು ಅತ್ಯಂತ ಪುಣ್ಯದ ಕೆಲಸ. ಅದೇ ಒಂದು ದೊಡ್ಡ ಪೂಜೆ. ಕಡಬಂಸಿಗೆ ನಾನು ಕೆಲವು ವರ್ಷಗಳ ಹಿಂದೆ ಹೋಗಿದ್ದಾಗ ಅಲ್ಲಿ ಪ್ರತಿಯೊಬ್ಬ ಚಿಕಿತ್ಸೆ ಪಡ್ಕೊಳ್ತಾ ಇರುವಂಥ ವ್ಯಕ್ತಿಯು ಕೂಡ ರಮೇಶ್ ಅವರು ತಮ್ಮ ಜೊತೆಯಲ್ಲಿ ಸಮಯ ಕಳಿಬೇಕು, ರಮೇಶ್ ಅವರು ಇನ್ನಷ್ಟು ಹೊತ್ತು ನಮ್ಮ ಜೊತೆಯಲ್ಲಿ ಇರಬೇಕು ಅಂತ ಆಸೆ ಪಡ್ತಾ ಇದ್ರು. ಅವರು ಹಾಗೆ ಆಸೆ ಪಡ್ತಾರೆ ಅಂದರೆ ಅದರ ಅರ್ಥ ಏನು ಹೇಳಿ? ಅವರಿಗೆ ಅವರು ತುಂಬ ಇಷ್ಟ ಆಗ್ತಾರೆ, ಅವರ ಚಿಕಿತ್ಸೆಗೆ ಇವರು ಸ್ಪಂದಿಸ್ತಾ ಇದ್ದಾರೆ ಅಂತ ತಾನೇ. ಅದನ್ನು ನಾನು ನನ್ನ ಕಣ್ಣಾರೆ ನೋಡಿದ್ದೇನೆ. ಅಂದಿನಿಂದ ಇಂದಿನವರೆಗೂ ಕೂಡ ಒಂದು ಪೂಜ್ಯ ಭಾವನೆಯನ್ನು ರಮೇಶ್ ಅವರ ಬಗ್ಗೆ ನಾನು ಬೆಳೆಸ್ಕೊಂಡಿದ್ದೇನೆ. ಹಾಗೆ ಅನೇಕ ಮಾನಸಿಕ ಅಸ್ವಸ್ಥರು, ಅವರನ್ನು ನೋಡ್ಕೊಳ್ತಾ ಇರುವಂತಹ ಅವರ ಮನೆಯವರು ಕೂಡ ಇದೇ ಥರದ ಪೂಜ್ಯ ಭಾವನೆಯನ್ನು ಬೆಳೆಸ್ಕೊಂಡಿದ್ದಾರೆ, ಉಳಿಸ್ಕೊಂಡಿದ್ದಾರೆ. ಇನ್ನೊಬ್ಬರ ಮನಸ್ಸಿನಲ್ಲಿ ಸಾರ್ಥಕವಾಗಿ ನೆಲೆಸುವಂಥದ್ದು ಒಂದು ಸಾರ್ಥಕ ಬದುಕಿನ ಲಕ್ಷಣ ತಾನೇ. ಈ ಸಾರ್ಥಕ ಬದುಕಿಗಾಗಿ ಕಡಬಂ ಎಂ ರಮೇಶ್ ಅವರಿಗೆ ನನ್ನ ಹಾರ್ದಿಕ ಅಭಿನಂದನೆಗಳು. ನಮಸ್ಕಾರ.